ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸಾಲು ಸಾಲು ಸವಾಲುಗಳನ್ನೇ ಫೇಸ್ ಮಾಡ್ತಾ ಇರೋದು. ಒಂದ್ ಕಡೆ ಸಂಪುಟ ವಿಸ್ತರಣೆ ಆದ ಮೇಲೆ ಎಲ್ಲವೂ ಕೂಡ ಕ್ಯಾಬಿನೆಟ್ ಫುಲ್ಫಿಲ್ ಆಯ್ತು ಅನ್ನೋಷ್ಟೊತ್ತಿಗೆ ಅಸಮಾಧಾನಗಳು, ಅದಾದ ಬಳಿಕ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡ ಹಾಕಿ ವಿಪಕ್ಷಗಳ ಹೋರಾಟ, ಇದರ ಮಧ್ಯದಲ್ಲಿ ಒಂದು ಖಾಲಿ ಸ್ಥಾನ ಉಳಿಸ್ಕೊಂಡಿದ್ದಾರಲ್ಲ, ಮಹಿಳೆಯರೇ ಇಲ್ಲದ ಸಂಪುಟವನ್ನ ರಚನೆ ಮಾಡಿದಾರಲ್ಲ ಮುಖ್ಯಮಂತ್ರಿಗಳು, ಈಗ ಅದನ್ನ ಫುಲ್ಫಿಲ್ ಮಾಡೋದೇ ಟೆನ್ಷನ್ ಆಗಿ ಹೋಗಿದೆ ಅಂತೆ. ಬಿಜೆಪಿಯಿಂದ ಆಗ್ರಹ, ಡಿಕೆ ಸೇಫ್ ಆಗಿದ್ದಾರೆ, ಯಾಕಂದ್ರೆ ಕಲಾಪ ಬಲಿಯಾಗಿದೆ ವಿಪಕ್ಷಗಳ ಹೋರಾಟದಿಂದ. ಬಟ್ ಮುಂದೇನು ಅನ್ನೋದೇ ಪ್ರಶ್ನೆ. ನಾಗೇಂದ್ರ ಕಿಚ್ಚಿಗೆ ವಿಧಾನಸಭಾ ಕಲಾಪ ಕಂಪ್ಲೀಟ್ ಬಲಿಯಾಗಿದೆ. ಮುಂದೇನು ಅನ್ನೋದೇ ಪ್ರಶ್ನೆ. ಬಿಜೆಪಿ ಆಗ್ರಹದಿಂದ ಡಿಕೆ ಶಿವಕುಮಾರ್ ಸೇಫ್ ಆದ್ರೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ ಸಂಪುಟದ ಸರ್ಕಸ್. ಖಾಲಿ ಇರುವ ಒಂದು ಸ್ಥಾನ ಫುಲ್ ಮಾಡೋದೇ ಟೆನ್ಷನ್ ಅಂತೆ. ಇರುವ ಒಂದು ಸ್ಥಾನ ಫುಲ್ ಮಾಡೋದೇ ಡಿಕೆ ಶಿವಕುಮಾರ್ ಅವ್ರಿಗಿರುವ ಅತಿ ದೊಡ್ಡ ಸವಾಲು. ಖಾಲಿ ಇರೋದು ಒಂದು ಸ್ಥಾನ, ಆದ್ರೆ ರೇಸ್ ನಲ್ಲಿ ಹಲವರು ನೋಡೋದಕ್ಕೆ ಸಿಗ್ತಿದ್ದಾರೆ. ಮಹಿಳೆಯರಿಗೆ ಮೀಸಲಿಟ್ಟಿರುವ ಸ್ಥಾನ ಆದ್ರೂ ಹಲವರು ಅದಕ್ಕೋಸ್ಕರ ಪೈಪೋಟಿ ಮಾಡ್ತಿದ್ದಾರೆ. ಕಲಾಪದ ವೇಳೆ ಶಾಸಕರು ಸಪೋರ್ಟ್ ಮಾಡಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಳಿದ್ರು. ಆದ್ರೆ ಸದನಕ್ಕೆ ಗೈರಾಗಿ ಸಂದೇಶ ರವಾನೆ ಮಾಡಿದ್ದಾರೆ ಸೀನಿಯರ್ಸ್ ಲೀಡರ್ಸ್. ವಿಧಾನಸಭಾ ಕಲಾಪಕ್ಕೆ ಗೈರಾಗಿದ್ದಾರೆ ಕೃಷ್ಣಪ್ಪ ಅವ್ರನ್ನ ಸಮಾಧಾನ ಮಾಡದೆ ಸವಾಲಾಗಿ ಹೋಗಿದೆ. ಶಿವಣ್ಣವರ್, ಯಶವಂತರಾಯಗೌಡ ಕೂಡ ವಿಧಾನಸಭಾ ಕಲಾಪಕ್ಕೆ ಗೈರಾಗೋ ಮೂಲಕ ಒಂದು ಖಡಕ್ ಸಂದೇಶವನ್ನ ಮುಖ್ಯಮಂತ್ರಿಗಳಾದಿಯಾಗಿ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದ್ದಾರೆ. ಹೌದು, ನಮ್ಗೆ ಅಸಮಾಧಾನ ಇದೆ ಸಚಿವ ಸ್ಥಾನ ಮಿಸ್ ಆಗಿರೋದ್ರಿಂದ ಅಂತ. ಬಟ್ ಇರುವ ಖಾಲಿ ಒಂದು ಸ್ಥಾನ ಅದನ್ನ ಮಹಿಳೆಯರಿಗೆ ಕೊಡಬೇಕು. ಕಾರಣ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಮಹಿಳೆಯರಿಗೆ ಸ್ಥಾನನೇ ಕೊಡದೆ ಹೋದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಹೊರಬೇಕಾದವರು ಮಹಿಳೆಯರೇ. ಹಾಗಾಗಿ ಆ ಖಾತೆಯ ಜವಾಬ್ದಾರಿ ಹೊರೋದಕ್ಕೆ ಒಬ್ಬ ಮಹಿಳೆಯರಿಗೆ ನೀವು ಸ್ಥಾನ ಕೊಟ್ರೆ, ಇನ್ನೂ ಕೆಲ ಸೀನಿಯರ್ಸ್ ಲೀಡರ್ಸ್ ಇಲ್ಲ ಆ ಸ್ಥಾನ ನಮಗೆ ಕೊಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ಪೈಪೋಟಿಗೆ ಬಿದ್ದಿದ್ದಾರೆ. ಅವ್ರನ್ನ ಸಮಾಧಾನ ಮಾಡೋದು ಹೇಗೆ, ಮಹಿಳೆಯರಿಗೆ ಸ್ಥಾನ ಕೊಡೋದು ಹೆಂಗೆ? ಹಾಗಾಗಿ ರೇಸಲ್ಲಿ ಹಲವರ ಹೆಸರು ಇದ್ರೂ ಕೂಡ ಯಾವುದನ್ನ ಅಂತಿಮವಾಗಿ ಡಿಕೆ ಶಿವಕುಮಾರ್ ಫೈನಲ್ ಮಾಡ್ತಾರೆ, ಆ ಮೂಲಕ ಸಂಪುಟದಲ್ಲಿ ಮತ್ತಷ್ಟು ಮೇಜರ್ ಚೇಂಜಸ್ಗೆ ಏನಾದರೂ ಮುಂದಾಗ್ತಾರಾ? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡ ಹಾಕಿ ವಿಪಕ್ಷಗಳ ಹೋರಾಟ ಆಗ್ತಾ ಇದೆ. ಇಫ್ ಸಪೋಸ್ ಅವರ ರಾಜೀನಾಮೆ ಪಡೆದುಕೊಂಡ್ರೆ ಇಷ್ಟೆಲ್ಲ ಗೊಂದಲಗಳು ಇರೋಲ್ಲ. ಯಾಕಂದ್ರೆ ಯಾರು ಅಸಮಾಧಾನದ ಸೀನಿಯರ್ ಲೀಡರ್ ಇದ್ದಾರೋ ಅವ್ರಿಗೆ ಸ್ಥಾನ ಕೊಡಬಹುದು, ಮತ್ತೊಂದು ಮಹಿಳೆಯರಿಗೆ ಕೊಟ್ಟು ಸಮಾಧಾನ ಮಾಡಬಹುದು. ಬಟ್ ಆ ಸಾಧ್ಯತೆಗಳಿದೆಯಾ? ಆ ವಿಚಾರಗಳಿಗೆ ಕೈ ಹಾಕ್ತಾರ ಮುಖ್ಯಮಂತ್ರಿಗಳು ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಬಳಿಕ ಸಾಲು ಸಾಲು ಸವಾಲುಗಳನ್ನ ಫೇಸ್ ಮಾಡ್ತಿದ್ದಾರೆ. ಇರುವ ಖಾಲಿ ಒಂದು ಸ್ಥಾನ ಮಹಿಳೆಯರಿಗೆ ಕೊಡಬೇಕು, ಬಿಕಾಸ್ ಒಂದು ಕಾಯ್ದೆ ಮಹಿಳೆಯರಿಗೋಸ್ಕರನೇ ಇದೆ. ಆದ್ರೂ ಕೂಡ ಸೀನಿಯರ್ ಲೀಡರ್ ಆ ಸ್ಥಾನ ನಮಗೆ ಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರೆ. ಮುಂದೆ ಇರುವಂತಹ ಆಪ್ಷನ್ಗಳೇನು, ಏನ್ ಮಾಡಬಹುದು ಮುಖ್ಯಮಂತ್ರಿಗಳು ಅಂತ? ಅಧಿವೇಶನ ಆರಂಭಕ್ಕೂ ಮೊದಲೇ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಹಿರಿಯರಿಗೆ ಅವಕಾಶಗಳನ್ನು ಕೊಟ್ಟಿಲ್ಲ, ಮೂಲ ಕಾಂಗ್ರೆಸ್ಸಿಗೆ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ಬಹಿರಂಗವಾಗಿ ಹಲವು ಶಾಸಕರು ವ್ಯಕ್ತಪಡಿಸಿದ್ರು. ಈಗ ಕೇವಲ ಇರುವಂತದ್ದು ಒಂದು ಸ್ಥಾನ ಮಾತ್ರ, ಅದರಲ್ಲೂ ಅದು ಬಹುತೇಕ ಮಹಿಳಾ ಶಾಸಕರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡ್ಲೇಬೇಕು. ಮಹಿಳಾ ಪ್ರಾತಿನಿಧ್ಯ ಸಂಪುಟದಲ್ಲಿ ಇರ್ಲೇಬೇಕು. ಮಹಿಳಾ ಪ್ರಾತಿನಿಧ್ಯ ಇಲ್ಲದೆ ಸಚಿವ ಸಂಪುಟ ಪುನರ್ರಚನೆ ಕೂಡ ಆಯ್ತು. ಅದಾದ ಬಳಿಕ ವಿಧಾನಸಭಾ ಅಧಿವೇಶನವು ಕೂಡ, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಅಧಿವೇಶನವನ್ನು ಕೂಡ ಕಂಪ್ಲೀಟ್ ಅನ್ನ ಮಾಡಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಅದು ಕೃಷ್ಣಪ್ಪ ಅವರಾಗಿರ್ಬೋದು, ಪ್ರಿಯಾ ಕೃಷ್ಣ ಅವರಾಗಿರ್ಬೋದು, ಹಲವು ಶಾಸಕರು ನಮಗೆ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಇಟ್ಕೊಂಡು ವಿಧಾನಸಭೆಯ ಅಧಿವೇಶನಕ್ಕೂ ಕೂಡ ಈ ಬಾರಿ ಹಾಜರಾಗಲಿಲ್ಲ. ಅದರಲ್ಲಿ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ತಿಮ್ಮಾಪುರ್, ಇಲ್ಲಿ ಪಾಟೀಲ್ ಸೇರಿದಂತೆ ಹಲವು ಹಿರಿಯ ಶಾಸಕರು ನಮಗೆ ಅವತ್ತು ಹೇಳಿದ್ದೇನೋ ನೀವು ಮಾಡಿದ್ದೇನೋ ಅನ್ನುವಂತ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಅದಾದ ಬಳಿಕವೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಹಿರಿಯ ನಾಯಕರ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ಸಮಾಧಾನ ಮಾಡುವಂತ ಒಂದು ಕೆಲಸ ಮಾಡಿದ್ರು. ಆದ್ರೆ
ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಮಾಧಾನ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ ಅಧಿವೇಶನ ಕಂಪ್ಲೀಟ್ ಆಗಿರೋದ್ರಿಂದ ಮುಂದೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅನ್ನುವಂತ ಒಂದು ಒತ್ತಾಯ ಸಹಜವಾಗಿ ಆ ಮುಂದೆ ಈಗಿನಿಂದ ಶುರುವಾಗುತ್ತೆ. ಅದ್ರ ಜೊತೆಗೆ ಮಹಿಳಾ ಶಾಸಕರಲ್ಲಿ ಯಾರಿಗೂ ಕೂಡ ಅವಕಾಶಗಳು ಸಿಗದೇ ಇರೋದ್ರಿಂದ ಆ ಒಂದು ಅಸಮಾಧಾನ ಮಹಿಳಾ ಶಾಸಕರಲ್ಲಿ ಇರುವಂತದ್ದು ಕೂಡ ನಿಜ. ಹೀಗಾಗಿ ಸಂಪುಟ ಅಧಿವೇಶನ ಕಂಪ್ಲೀಟ್ ಆಗಿರೋದ್ರಿಂದ ಸಂಪುಟ ವಿಸ್ತರಣೆ ಕೂಡಲೇ ಮಾಡಿ ಅನ್ನುವಂತ ಒಂದು ಒತ್ತಾಯ ಸಹಜವಾಗಿ ಆಗುತ್ತೆ. ಈಗ ಖಾಲಿ ಇರುವಂತಹ ಸ್ಥಾನ ಮಹಿಳೆಯರಿಗೆ ಕೊಡ್ಲೇಬೇಕು, ಇದ್ರಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ. ಆದ್ರೆ ಇನ್ನಿಬ್ಬರನ್ನ ಒಳಗಡೆ ತಗೋಬೇಕಾದ್ರೆ ಏನು ಕಾರ್ಯತಂತ್ರ ಮಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದೇ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಎಂ ಕೃಷ್ಣಪ್ಪ ಸೇರಿದಂತೆ ಹಲವು ಹಿರಿಯ ನಾಯಕರು ನಾವು ಸಂಪುಟಕ್ಕೆ ಎಂಟ್ರಿ ಆಗ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲೂ ಕೂಡ ಮಾತುಕತೆಗಳನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ರೀತಿ ಟಾಸ್ಕ್ ಇರೋದು ಸಹಜ. ಈ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ಭೇದಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನಿನ್ನೆವರೆಗೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಹೆಚ್ಚಾಗಿ ಏನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಅಧಿವೇಶನ ಕಂಪ್ಲೀಟ್ ಆಗ್ಲಿ ಅನ್ನುವಂತ ಒಂದು ರೀತಿಯಲ್ಲಿ ಇತ್ತು. ಈಗ ಅಧಿವೇಶನ ಕಂಪ್ಲೀಟ್ ಆಗಿರೋದ್ರಿಂದ ಮುಂದೇನ್ ಮಾಡ್ತಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.